ಈ ಒಂದು ಕ್ಷೇತ್ರ ನಿಜವಾಗ್ಲೂ ಹೆಮ್ಮೆಯ ಒಂದು ಕ್ಷೇತ್ರ ಆಗಿದೆ. ನೀವು ಇಲ್ಲಿಗೆ ಬರೋದು ನಿಜವಾಗ್ಲೂ ನೀವು ಪುಣ್ಯವನ್ನ ಪಡ್ಕೊಳ್ಬೇಕು. ಬಹಳ ವಿಶೇಷವಾದಂತಹ ಕ್ಷೇತ್ರ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ. ಈ ಸುತ್ತ ವನಸಿರಿಯಿಂದ ಕೂಡಿರುವಂತಹ ಭವ್ಯವಾದಂತಹ ಒಂದು ಬಿಂದು ಸರೋವರ ಕೂಡ ಇದೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ ಪ್ರಮುಖವಾದಂತಹ ಇತಿಹಾಸವನ್ನು ಹೊಂದಿರುವಂತಹ ಶ್ರೀ ಕ್ಷೇತ್ರ. ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಇದುವರೆಗೆ 72 ಪೀಠಾಧಿಪತಿಗಳು ತಮ್ಮ ಪೀಠಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಸಂಸ್ಥಾನ ಮಟ್ಟವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಈಗಿನ ಪೀಠಾಧ್ಯಕ್ಷರಾದಂತಹ ಶ್ರೀ 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 ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಇದ್ದಾರೆ. ಹಾಗೆ ಶ್ರೀ ಕ್ಷೇತ್ರದ ಪ್ರಸನ್ನನಾಥ ಸ್ವಾಮೀಜಿಯವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಈ ಒಂದು ಕ್ಷೇತ್ರ ನಿಜವಾಗ್ಲೂ ಬಹಳ ಇತಿಹಾಸ ಪ್ರಸಿದ್ಧವಾಗಿದೆ. ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಒಂದು ಕ್ಷೇತ್ರದಲ್ಲಿ ಕಾಲಭೈರವೇಶ್ವರ, ಗಂಗಾಧರೇಶ್ವರ, ಕಂಬದಮ್ಮ, ಮಾಳಮ್ಮ ಹೀಗೆ ಹಲವಾರು ದೇವಾಲಯಗಳು ಇರುವಂತಹ ಸ್ಥಳ. ಬಹಳಷ್ಟು ಸ್ವಾಮೀಜಿಗಳು, ಸುಮಾರು 72 ಪೀಠಾಧಿಪತಿಗಳು ಈ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಹಿಂದೆ ಇದ್ದಂಥ 71ನೇ ಪೀಠಾಧಿಪತಿಗಳಾದಂತಹ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಶ್ರೀ ಕ್ಷೇತ್ರವನ್ನ ಚಿನ್ನದಗಿರಿಯನ್ನಾಗಿಸಿದ್ದಾರೆ. ಈ ಒಂದು ಕ್ಷೇತ್ರ ನಿಜವಾಗ್ಲೂ ಹೆಮ್ಮೆಯ ಒಂದು ಕ್ಷೇತ್ರ ಆಗಿದೆ. ಬಹಳ ವಿಶೇಷ ಐತಿಹಾಸಿಕ ಪುರಾಣ ಇತಿಹಾಸ ಪ್ರಸಿದ್ಧವಾದಂತ ಸ್ಥಳ. ನೀವು ಇಲ್ಲಿಗೆ ಬರೋದು ನಿಜವಾಗ್ಲೂ ನೀವು ಪುಣ್ಯವನ್ನ ಪಡ್ಕೊಳ್ಬೇಕು. ಯಾಕಂತಂದ್ರೆ ಮಹಾ ಪರಶಿವನೇ ಇಲ್ಲಿ ತಪಸ್ ಮಾಡಿದಂತ ಸ್ಥಳ. ಈ ಪರಶಿವನ ನೀವು ಪುಣ್ಯವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ತಪೋವನಕ್ಕೆ, ಈ ಪುಣ್ಯ ಭೂಮಿಗೆ ನೀವು ಬರಲೇಬೇಕು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಹಳ ವಿಶೇಷವಾದಂತಹ ಕ್ಷೇತ್ರ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ನಿಜವಾಗ್ಲೂ ಹೆಮ್ಮೆಯ ಒಂದು ಕ್ಷೇತ್ರವಾಗಿದೆ. ಈ ಸುತ್ತ ವನಸಿರಿಯಿಂದ ಕೂಡಿರುವಂತಹ ಭವ್ಯವಾದಂತಹ ಒಂದು ಬಿಂದು ಸರೋವರ ಕೂಡ ಇದೆ. ಈ ಬಿಂದು ಸರೋವರದ ಮತ್ತೆ ಕೆಳಭಾಗದಲ್ಲಿ ಇತಿಹಾಸ ಪ್ರಸಿದ್ಧವಾದ ಕಲ್ಯಾಣಿ ಇದೆ. ಹಾಗೂ ಈಗಿನ ಮಹಾನ್ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ನಿಜವಾಗ್ಲೂ ಈ ಒಂದು ಕ್ಷೇತ್ರದಲ್ಲಿ ಬಹಳ ಹೆಚ್ಚಿನ ಪರಿಣಿತಿಯನ್ನು ಪಡ್ಕೊಂಡಿದ್ದಾರೆ, ಡಾಕ್ಟರೇಟ್ ಅನ್ನು ಪಡ್ಕೊಂಡಿದ್ದಾರೆ. ಹಾಗೂ ವೈಜ್ಞಾನಿಕ ಅಭಿವೃದ್ಧಿಗೆ ಬಹಳಷ್ಟು ಶ್ರಮವನ್ನ ವಹಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹೆಮ್ಮೆಯ ಸಂಗತಿ. ಈ ಇತಿಹಾಸ ಪ್ರಸಿದ್ಧವಾದದಕ್ಕೆ ಈ ಎಲ್ಲ ಪೂಜ್ಯ ಶ್ರೀಗಳ ಕಾರಣ ಅಂತ ನನಗೆ ಹೆಮ್ಮೆಯ ವಿಷಯವಾಗಿದೆ. ಈ ಕ್ಷೇತ್ರದಲ್ಲಿ ತಪೋಋಷಿಗಳು ತಪಸ್ ಮಾಡಿದಂತ ಸ್ಥಳ. ಕಾಲಭೈರವೇಶ್ವರರು ಹಿಂದೆ ತಪಸ್ ಮಾಡಿ ಪ್ರಧಾನವಾದಂತಹ ಒಂದು ಗುಹೆ ಇದೆ. ಆ ಗುಹೆನಲ್ಲಿ ತಪಸ್ ಮಾಡಿರುವಂತಹ ಸ್ಥಳ ಕೂಡ ಇದೆ. ಸ್ವಾಮೀಜಿಯವರು ತಪಸ್ ಮಾಡ್ತಾ ಇದ್ದಂತ ಸ್ಥಳದಲ್ಲಿ ಹುಲಿಗದ್ದಿಗೆ ಅಂತ ಇದೆ. ಅದು ಬಹಳ ಐತಿಹಾಸಿಕ ಪ್ರಸಿದ್ಧವಾಗಿದೆ. ಅದು ಶಿವರಾತ್ರಿ ದಿನ ಮತ್ತೆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಬಹಳ ಪ್ರಸಿದ್ಧವಾಗಿ ಇದರ ಮಹತ್ವವನ್ನು ಪಡ್ಕೊಂಡಿದೆ. ಒಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಇತಿಹಾಸದಲ್ಲೇ ಇದು ಅಜರಾಮರವಾದಂತಹದ್ದು. ಬಹಳ ಪ್ರಮುಖವಾದಂತಹ ಕ್ಷೇತ್ರ ಆದಿಚುಂಚನಗಿರಿ. ಬನ್ನಿ, ಈ ಕ್ಷೇತ್ರಕ್ಕೆ ಹೆಮ್ಮೆಯ ಅಭ್ಯುದಯವನ್ನ ಉಂಟು ಮಾಡಿ ಅಂತ ನಾವು ಪ್ರೇಕ್ಷಕರಲ್ಲಿ ವಿನಂತಿಸಿಕೊಳ್ತೇವೆ.